ಸ್ನೇಹಿತರೆ ಈಗ ನೋಡಿರಿ ಈಗೆಲ್ಲ ಕ್ಲೀನ್ ಮಾಡಿ ಮಕ್ಕೊಂಡಿದ್ದೆ. ರಾತ್ರಿ ಒಂದೇ ಕೆಲಸ ಬಿಟ್ಟಿಲ್ಲ, ಕ್ಲೀನ್ ಎಲ್ಲ ಮಾಡಿ ಮಕ್ಕೊಂಡಿದ್ದೆ. ಭಾಳಷ್ಟು ಹಾಲು ಓದಿತ್ತು ರೀ ಯಶವಂತರು. ಸಂಜೆ ಮೇಲೆ ಅಂಗಡಿಗೆ ಹೋಗಲಿಲ್ಲ ಅಂದರೆ ಹಾಲು ಭಾಳ ಉಳಿದಿತ್ತು ಅಂತ ಅಂಗಡಿಯಾಗ. ಅವ್ನು ತೊಗೊಂಬಂದು ಕೊಟ್ಟರೆ ಗಟ್ಟಿ ಹಾಲು ರೀ, ಭಾಳ ಗಟ್ಟಿ ಹಾಲು ಉಪಯೋಗಿಸ್ತಾರೆ ಹಾಲಿಗೆ. ಚಾಕೋದು ಅಂಗಡಿಯಾಗ ಆ ಹಾಲು ತಂದು ಕೊಟ್ಟರೆ ವೇಸ್ಟ್ ಮಾಡಬೇಡ, ಹೆಪ್ಪು ಹಾಕೋ ಮಸ್ತ್ ಆಗುತ್ತೆ ನೋಡಿ ಮೊಸರು ಇದೆ ಅಂತಂದ್ರೆ. ಹಾಗಾಗಿ ಮೊಸರು ಹಾಕಿ ಹೆಪ್ಪು ಹಾಕಿರ್ತೀವಿ. ಅಲ್ಲಿ ಎಷ್ಟೋ ಮಂದಿ ಬಂದು ಹೆಪ್ಪಿಗೆ ಅಂತೇಳಿ ಈ ಹಾಲು ತೊಗೊತಾರಂತ್ರಿ ಮತ್ತು ಇವ್ರ ಕಡೆ. ಹಾಗಾಗಿ ಹಾಕಿದ್ರೆ ಚಲೋ ಆಗುತ್ತೆ ಅಂತಂದ್ರೆ ಕಾಶಿ ಪ್ಯಾಕೆಟ್ ಮೊಸರು ಇತ್ತಲ್ಲ ಅದನ್ನ ಹೆಪ್ಪು ಹಾಕಿಟ್ಟಿನಿ. ಏನು ಮಸ್ತ್ ಬಂದಿದೆ ನೋಡ್ರಲ್ಲಿ, ಸೂಪರ್ ಬಂದಿತ್ತು ಮೊಸರು. ಕಣ್ಣಿ ಕುಳ್ಳು ಪೆಂಟಿ ಐತಿ ಮೊಸರು, ಒಂದು ಗಟ್ಟಿ ಅಂತಾರಲ್ರ ಕುಳ್ಳು ಪೆಂಟಿ ಐತಿ. ಭಾಳ ವರ್ಷ ಸೂಪರ್ ಬಂದಿತ್ತು ಮೊಸರು. ಈಗ ನಾವು ಇನ್ನೂ ಇಲ್ಲ ಮುಚ್ಕೊಂಡು ತಿನ್ನುವಾಗ ಎಲ್ಲ ಮುಚ್ಚಿಟ್ಟಿದ್ವಿ. ಇದು ನೀವೇ ಕಜ್ಜಿಕಾಯಿ ಫ್ರೈ ಮಾಡಿದ್ದು ಎಣ್ಣೆಗೆ ಉಳಿದೈತಿ ಎತ್ತಿಟ್ಟಿದ್ವಿ. ದುಬಾರಿ ಎಣ್ಣೆ ರೀ ಅದು ನಾವು ತಿನ್ನೋದು, ಹಂಗಾಗಿ ಅದು ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ. ಆಮೇಲೆ ಅದು ಏನು ಕರಗನಾಗಿಲ್ಲ, ಒಂದು ಕಜ್ಜಿಕಾಯಿ ಬಾಯಿ ಬಿಟ್ಟಿದ್ದಿಲ್ಲ ಅವು ಅಂದರೆ ಹೊರಗೆ ಬಂದಿದ್ದಿಲ್ಲ. ಎಣ್ಣೆ ಯಾವ ರೀತಿ ಕಪ್ಪಾಗಿಲ್ಲ, ಹೆಂಗಿದ್ದು ಎಣ್ಣೆ ಹಂಗೆ ಐತಿ. ಹಂಗಾಗಿ ಎತ್ತಿಟ್ಟಿವಿ. ಈಗ ನಾವು ಒಂದು ಗ್ಲಾಸ್ ಬಿಸಿನೀರು ಕುಡಿದು ರೊಟ್ಟಿ ಜಿಟ್ಟು ಹಾಕೊಂಡ್ರಿ. ಒಂದು ಗ್ಲಾಸ್ ನೀರು ಕುಡಿದು ರೊಟ್ಟಿ ಇಟ್ಟು ನಾದ್ಕೊಂಡು ರೊಟ್ಟಿ ಮಾಡ್ಕೊಬಿಟ್ರಿ. ಮೊದಲು ಮನೆ ತಿನ್ನಿದ್ದಿಲ್ಲ, ತನ್ನ ದಿನ ಇದ್ದಾನ ಒಳಗಿನ ಕಸ ಎಲ್ಲ ಉಜ್ಜೀನಿ ಬೇಗ ರೊಟ್ಟಿ ಮಾಡಿ ಕಡೆಗೆ ಕಿವಿ ಮೇಲೆ ಜುಮ್ಕಿ ಇಟ್ಕೊಂಡು ಕಿವಿನೂ ಬಂದ್ಬಿಟ್ರೆ. ಹಂಗಾಗಿ ಕಿವಿನ ತೆಗ್ದು ನಾನು ಸ್ನೇಹಿತರೆ ಈಗ ನೋಡಿರಿ ರೊಟ್ಟಿ ಮಾಡಾಕತ್ತೀನಿ. ಹೇಗೋ ರಾತ್ರಿ ನೈಟ್ ಸೇರ್ನೆಲ್ಲ, ಅದಕ್ಕೆ ರಾತ್ರಿ ಊಟಕ್ಕಾದ್ರೆ ಹಾಕವು ಅಂತೇಳಿ ಯಶವಂತ ರೊಟ್ಟಿ ಮಾಡ್ಕೊಂಡು ಸ್ವಲ್ಪ ಕಟಕ್ ರೊಟ್ಟಿ ಅಂತಂದ್ರೆ ಹಾಗಾಗಿ ಕಟಕ್ ರೊಟ್ಟಿ ಮಾಡಾಕತ್ತೀನಿ. ಫಾಸ್ಟ್ ಮಾಡಿಟ್ಟಿನಿ ವಿಡಿಯೋನ, ಲೆಂದಿ ಆಗಿತ್ತು ವಿಡಿಯೋ. ಹಾಗಾಗಿ ಏನಂದು ಬೇಡ ಅದಕ್ಕೆ ವಯಸ್ಸವರು ಕೊಡತ್ತೀನಿ. ಒಂದಷ್ಟು ಕಟಕ್ ರೊಟ್ಟಿ ಮಾಡ್ಕೊಂಡ್ರೆ ರಾತ್ರಿ ಊಟ ಟ್ರೈನ್ ಒಳಗೆ ಆಗುತ್ತಲ್ಲ, ತಿನ್ಕೊಂಡು ಹೋಗ್ಬೋದು. ಆಮೇಲೆ ಮತ್ತೆ ಬರೋವ್ರಿಗೆ ಹೊರಗಿನ ತಿನ್ನೋದು ಐತಿ ಮಾಡ್ಕೊ ಅಂತಂದ್ರೆ ಹಾಗಾಗಿ ಈಗ ಬಿಸಿ ರೊಟ್ಟಿ ಮಾಡಾಕತ್ತೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಜಿಗಿಟ್ ಹಾಕೊಂಡು ಒಳಗನ ಎಲ್ಲ ನಾದ್ಕೊಂಡು ಹೊರಗಡೆನ ಹೋಗಿ ರೊಟ್ಟಿ ಮಾಡ್ತೀನಿ ರೀ. ಇಲ್ಲಿ ಸೆಕೆ ಆಗತ್ತೆ ರೀ, ನಿಂತು ಮಾಡೋಕ್ಕಾಗಲ್ಲ, ಭಾಳಷ್ಟು ರೊಟ್ಟಿ ಹಾಕವಲ್ಲ. ಹಾಗಾಗಿ ಗ್ಯಾಸ್ ಎಲ್ಲ ಹೊರಗೆ ಐತಲ್ಲ, ಅಲ್ಲೇ ಮಾಡಿದ್ರೆ ಆಯ್ತು ಅಂತೇಳಿ ಈಗ ನಾನು ಹಿಟ್ಟನ್ನ ನಾದ್ಕೊಂಡಾಗತ್ತೀನಿ, ನೋಡ್ತಿರ್ಬೋದು. ಈಗ ನೋಡ್ರಿ ಸ್ಟಾರ್ಟ್ ಮಾಡಾಕತ್ತೀವಿ. ಈಗ ಇದು ಅಡಿಗೆ ಇದಂತೂ ಫಿಕ್ಸ್ ಬೇಕಾ, ಇವು ಇಲ್ಲ ಅಂದ್ರೆ ಇವು ಬೇಕು ನಮಗೆ. ಇವ್ರಿಗೆ ಔಷಧಿ ಇವನು ಕೆಮ್ಮು ನೆಗಡಿ ಜ್ವರದ ಹಿಂಗೆ ತೊಗೊಂಡಾಗತ್ತಿ ತೊಗೊಂಡು ಹೋಗಿದ್ದಿಲ್ಲ. ಅವ್ನು ಆರಾಮಿದ್ದಿದ್ರೆ ಒಂದು ಸ್ವಲ್ಪ ಲೈಟಾಗಿ ನೆಗಡಿ ಐತೆ ಅವನಿಗೆ, ಮತ್ತೇನಿಲ್ಲ ನೆಗಡಿ ಒಂಚೂರು ಐತೆ. ಇವು ಎರಡು ಸಣ್ಣ ಅದಾವೆ, ಇದಾಗಿರ್ತವ ಅದನ್ನು ಸಣ್ಣದೈತಿ, ಇದಾಗಿರ್ತದ. ಇವು ಎರಡು ದೊಡ್ಡ ಅದಾವೆ, ಇದಾಗಿ ಉಂಡಿ ಅಸಿಸ್ಟ್ ಮಾಡಿವ್ರಿ. ಅದಾಗ ಇಸಿಸ್ಟ್ ತೊಗೊಂಡಿವಿ. ಉಂಡಿ ಕರ್ಚಿಕಾಯಿ ಪೇಪರ್ ಅವಲಕ್ಕಿ ಪಲ್ಯ ಚಟ್ನಿ. ಇದು ಇವತ್ತು ರಾತ್ರಿ ಟ್ರೈನಾಗ ಮುಂಚೆಲ್ಲ ಅದಕ್ಕೆ ಕಷ್ಟ ಇಲ್ಲಿ ತೊಗೊಂಡಿದ್ದೆ, ಅದಕ್ಕೆ ಸ್ವಲ್ಪ ತೊಗೊಂಡಿವಿ. ಮತ್ತೇನು ಇನ್ನು ರೊಟ್ಟಿ ಪಲ್ಯ ರೈಸ್ ಮಾಡಿಬಿಟ್ರೆ ಅಲ್ಲಿ ಅಲ್ಲ ರೊಟ್ಟಿ ಅದಾವ ಮಾಡಿದ್ರು ಅಲ್ಲಿ ಪಲ್ಯ ಮಾಡ್ಬೇಕು. ಹೀರಿಕಾಯಿ ತರ್ತಾನೆ ನಿಮ್ಮ ಪಪ್ಪ, ತನ್ನ ಮೇಲೆ ಹೀರಿಕಾಯಿ ಪಲ್ಯ ಮಾಡಿಕೊಂಡು ಇವತ್ತು ನೋಡ್ರಿ ನಾವು ಊರಿಗೆ ಹೊಂಟಿವಲ್ರಿ, ದೇವಸ್ಥಾನಕ್ಕೆ ಹೋಗೋದೈತಲ್ಲ. ಆದರೂ ಇವತ್ತು ನಾನು ಅಂಗಡಿಗೆ ಬಂದೀನಿ. ಮಧ್ಯಾಹ್ನ ಮಾಡ್ಬೇಕಂತೇಳಿ ಟೈಮ್ ಕರೆಕ್ಟ್ 11 ಗಂಟೆ ಆಗೈತಿ. ಯಾಕಂದರೆ ಟ್ರೈನ್ ಸಾಯಂಕಾಲ 5 ಗಂಟೆ ಆಗೈತೆ ರೀ. ಮತ್ತು ಬೆಳಗ್ಗೆ ಇದ್ರೆ ನಾನು ಬರೀ ಖಾಲಿ ಇದ್ದರೆ ನಾನು ಟೈಮ್ ವೇಸ್ಟ್ ಮಾಡ್ತೀನಿ. ಆಮೇಲೆ ಬೆಳಗ್ಗೆ ಅದು 10 ಗಂಟೆಗೆ ಲೇಟ್ ಆಗೈತೆ ಬಿಡ್ತೀನಿ. ಬೇಗ ಎದ್ದು ಬಂದು ದುಡಿಮೆ ಆಗೈತೆ. ಆಮೇಲೆ ಮೊದಲ ಫುಲ್ ಕಾಂಪಿಟೇಷನ್ ಒಂದು ಐತಲ್ಲ ರೀ, ಬಾಜು ಎಲ್ಲ ಅಂಗಡಿ ಸ್ಟಾರ್ಟ್ ಆಗೋ. ಮತ್ತು ನಮ್ಮ ಗಿರಕ್ಕೆ ಆ ಕಡೆ ಹೋಗು. ಇವತ್ತು ಒಂದಿವ್ಸ ಮುಂಜಾನೆ ತೆಗೆದು ಹೋದ್ರಾತು ಅಂಥೇಳಿ ಒಂದು ವ್ಯಾಪಾರ ಮಾಡ್ಕೊಂಡು ಹೊಂಟಿ ನೋಡ್ರಿ. ಈಗೆಲ್ಲ ಹಾಲಿಂದ ಬೇರೆ ತೆಗೆದು ತೊಳಕ್ಕೆ ಹಾಕೀನಿ. ಇನ್ನೊಂದು 60 ತಾಸು ಇದಿಷ್ಟು ಚಾಕಲ್ಲಿ ಅಂತಂದ್ರೆ ಜೈ ಅಂದ್ಬಿಡೋದು. ತೋರಿ ಬೀರ 6ಕ್ಕೆ ಬಂದಂಗೆ ಕರೆಕ್ಟ್. ನಾವು 6ಕ್ಕೆ ಇಲ್ಲ ಚಾ ರೆಡಿ ಆಗಿತ್ತು. ಆ ಕಡೆ ಹೋದೇನು ಹೊಲಕ್ಕೆ. ಹಾಗಾಗಿ ಈಗ ಅಂಗಡಿ ಬಂದ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕ್ರಿ. ಅವರೆಲ್ಲ ಬ್ಯಾಗಿಗೆ ರೆಡಿ ಮಾಡಾಕತ್ತಾರೆ. ನಾವು ಹೋಗಿ ಮತ್ತೆ ಜಾಕ ಮಾಡಿ ಊಟ ಮಾಡಿ ಹೋಗ್ಬಿಡ್ತೀವಿ. ನಾವೇನಾರ ಮತ್ತೆ ಅಡಿಗೆ ಮಾಡ್ಕೊಂಡು ಈಗ 12 ಗಂಟೆ ಆತ್ರಿ. ಮನೆಗೆ ಹೋಗೋಣ 1 ಗಂಟೆ ಆಗುತ್ತೆ. ಮುಂದೆ ಎಲ್ಲ ಬ್ಯಾಗಿಗೆ ರೆಡಿ ಮಾಡ್ಕೊಂಡ್ರೆ 3-4 ಗಂಟೆಗೆ ಬಂದುಬಿಟ್ರೆ 5 ಗಂಟೆಗೆ ಟ್ರೈನ್ ಐತಿ. ಸ್ಟೇಷನ್ಗೆ 5 ಗಂಟೆಗೆ ಹೋಗ್ತೀವಿ. ಟ್ರೈನ್ ಬರ್ಕೊಂಡು ನಾವು ಕರೆಕ್ಟ್ ಆಗುತ್ತೆ. ಹಂಗಂತೇಳಿ ಐಡಿಯಾ ಮಾಡೀನಿ, ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಈಗ ಮತ್ತು ಮಳೆಗಾಲ ಅಲ್ರಿ, ಸೀಸನ್ ಇರುತ್ತೆ. ಹಾಗಾಗಿ ಈಗ ನೋಡ್ರಿ ಅಂಗಡಿ ಎಲ್ಲ ಬಂದ್ ಮಾಡಿದೆ. ಕ್ಲೀನಾಗಿ ತೊಳೆದು ನೀಟಾಗಿ ತಿಂತಾರೆ. ನಾವು ಅಂಗಡಿ ಬಂದ್ ಮಾಡಬೇಕಾದ್ರೂ ಇಷ್ಟು ನೀಟಾಗಿ ತೊಗೊಳ್ತೀವಿ. ಚಾಲು ಮಾಡ್ಬೇಕಾದ್ರೆ ಮತ್ತೆ ಇಷ್ಟು ನೀಟಾಗಿ ತೊಳ್ಕೊಂಡು
ಚಾಲು ಮಾಡಿದ್ವಿ ಅಂಗಡಿನ. ಟೈಮ್ ಆಗೈತಿ 12-15 ರಾತ್ರಿ 12 ಗಂಟೆ ಕರೆಕ್ಟ್ ಬಂದ್ ಮಾಡೀನಿ. ಈಗ ನೋಡ್ರಿ ಸಲ ಕಸ ಗಿಸ ಅಂದಿನಿ, ಅದ್ರೂ ಗಾಳಿ ಕಸ ಬರುತ್ತೆ. ಇಲ್ಲ ಬಾಜು ಬಸ್ ಸ್ಟ್ಯಾಂಡ್ ಐತಿ, ಅದು ಇದು ತಿಂದು ಗುಟ್ಕಾದ ಹೋಗ್ಯವ್ರ ಈ ಕಡೆ ಬಂದು ಬೀಳ್ತಾವು. ಈಗ 3-4 ದಿವಸ ರೀ ದೇವಸ್ಥಾನಕ್ಕೆ ಹೊಂಟಿವಲ್ರಿ, ಬಂದಿರ್ತದೆ. ಇಷ್ಟಕ್ಕೆಲ್ಲ ಕೆಲಸ ಆಯ್ತು ಮುಗಿಸ್ಕೊಂಡು ಈಗ ಮನೆ ಕಡೆ ಹೊಂಟೀನಿ ರೀ. ಮನ್ಯಾಗ ಅವ್ರು ರೆಡಿ ಆಗತ್ತಾರಂತ ಬ್ಯಾಗ್ ಪ್ಯಾಕ್ ಮಾಡತ್ತಾರ, ನಾನು ಹೋಗ್ಬೇಕ್ರಿ ಈಗ. ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ ಕರೆಕ್ಟ್ 1 ಗಂಟೆ. ಯಶ್ಮಣ್ರಿ ಈಗ ಬಂದರು. ನಾನು ಬಟ್ಟೆ ಹೋಗೋದು ಹಾಕಿದ್ದೆ, ಜಳಕ ಮಾಡಿದ್ದು ಬಟ್ಟೆ ಹೋಗೋದು, ಬಾಂಡೆ ಗಿಂಡೆ ತಿಕ್ಕಿದ್ದೆ, ನಾಷ್ಟ ತವೆಲ್ಲ. ಓಹ್ ಯಾವುದಕ್ಕ? ಹಾಂ ಹಾಂ ರೈಟ್, ಹಾಂ ಈ ಬರುತ್ತೆ. ತರಕಾರಿ ಎಲ್ಲ ತೊಗೊಂಬಂದರು. ಇದು ವೆಜ್ ಬಿರಿಯಾನಿ ಮಾಡಕತ್ತೀವಿ ರೀ. ಬಾಸ್ಮತಿ ರೈಸ್ ತಂದಾರ, ಹಂಗಾಗಿ ತರಕಾರಿ ಹೆಚ್ಚಾಕತ್ತಾರ ತೊಗೊಂಬಂತಾವ. ಇಷ್ಟು ತೊಳ್ಕೊಂಬಂದು ಕೊಟ್ಟಿವಿ. ಇದು ಹೀರೆಕಾಯಿ ರೊಟ್ಟಿ ಜೊತೆ ಪಲ್ಯ ರೀ. ಇದೆ ಹೀರೆಕಾಯಿ ಅದೊಂದು ಮಾಡಬೇಕು, ಇನ್ನು ಬಿರಿಯಾನಿ ಮಾಡಬೇಕು. ಬಟ್ ಈ ಬಿಸಿಲು ಸ್ಟ್ರಾಂಗ್ ಐತ್ರಿ, ಒಣಗಿ ಬಿಡ್ತಾವೆ. ಮತ್ತು ನಾವು ಹೋಗಿ ಬರೋರಿಗೆ ಇಡ್ಲಿ ಬಟ್ಟೆ ಹಂಗೆ ಇರ್ತಾವೆ ಮನ್ಯಾಗ ಅಂತೇಳಿ ಹೋಗೋದು ಹಾಕಿಬಿಟ್ಟೆ. ಅರ್ಜೆಂಟ್ ನಡೆದೈತೆ ನಮ್ಮ ತಯಾರಿ. ಇಲ್ಲಿ ನೋಡ್ರಿ, ಇಲ್ಲಿ ರೂಮ್ ತುಂಬ ಬಟ್ಟೆಗಳ ಬಿದ್ದಾವೆ. ಇದಿಷ್ಟು 4 ಬ್ಯಾಗ್ ಇವು. ಹಂಗೆ ತಗೋ. ಇಷ್ಟು ಬಟ್ಟೆ ಎತ್ತಿಡ್ಬೇಕು, ಒಗ್ದಿದ್ದವು. ಈಗ ಹೇಳ್ಕೊಂಬಂದು ಹಾಕಿ ನಾವನ್ನ ಒಣಗಾಕಕ್ಕೆ ಜಾಗ ಇಲ್ಲ ಅಂತೇಳಿ. ನೆಕ್ಸ್ಟ್ ನಮ್ಮ ಮನ್ವಿತ್ತು ಬೆಳಗ್ಗೆ ಪೂಜೆ ಮಾಡ್ಯಾನ್ರಿ. ಹೂ ಈತಂದ್ರೆ ಯಶ್ಮಣ್ರು ಹೂ ಅಲಂಕಾರ ಮಾಡತ್ತೇನ. ಅಯ್ಯ ಮೊಗ್ಗು ನೋಡ್ಲಿಕ್ಕಂದ್ರೆ ಕಿತ್ತಬಲ್ಲಿ ನೀರಾಗ ಇಡ್ತಂತ ಅದು ಕಿತ್ಕೋ. ಇಲ್ಲ ಬಟ್ಟೆ ಐತೆ ತಂದು. ಯಶ್ಮಣ್ರೆ ಐ ಲವ್ ಯು. ಹರಳುತ್ತಿರುವ ಪ್ರೀತಿ ಅನ್ಕೋಬೋದು. ಹಾಂ ಅಲ್ಲಿ ಬಟ್ಲು ಒಳಗೆ ಒಂದು ಮಗ್ ಬಂದಿತ್ತ ಬಟ್ಲದಾಗ ಅಲ್ಲಿ ಬೌಲ್ ಅಲ್ಲಿ ಹಾಕಿದ್ದು ಬರಲಿಲ್ಲ ಇಲ್ಲ. ಗೊತ್ತಿಲ್ಲ ಯಾಕೇನ. ಇಲ್ಲೇ ಇರಲ್ರಿ, ಆಮೇಲೆ ನೀರು ಹಾಕ್ತೀನಿ. ಇಲ್ಲಿ ರೈಸ್ ನೆನೆಸಿಟ್ಟಿನಿ ರೀ, ಬಾಸ್ಮತಿ ರೈಸ್ ನೆನಕಿಟ್ಟೀನಿ. ಈ ಕುಕ್ಕರ್ ಬಿಸಿ ಇಡ್ತೀನಿ ಪಟ್ಟ ಪಟ್ಟ. ಒಂದು ಕಡೆ ನೀರು ಕುದಿಯ ಇಡಬೇಕು. ಅಕ್ಕಿ ನೆನೆಸಿಟ್ಟಿನಿ ಆಲ್ರೆಡಿ. ಬೇಡ ಬೇಡ ಬೇಡ. ಏನಾಗಲ್ಲ ಇಡಪ್ಪ. ನೋಡ್ರಿ ಬಿರಿಯಾನಿಗೆ ಮೊಸರು, ಉಪ್ಪು, ಖಾರ, ಅದೇ ಗರಂ ಮಸಾಲೆ, ಧನಿಯಾ ಇಲ್ರಿ, ಇದಕ್ಕೆ ಗರಂ ಪುಡಿ ಹಾಕಿನಿ. ಇಷ್ಟ ಹಾಕಿ ಇದನ್ನ ಮಿಕ್ಸ್ ಮಾಡಿಟ್ಕೊಳ್ತೀನಿ. ಮಮ್ಮಿ ಇದು ಕಾಳು ಮೆಣಸು ಕುಟ್ಟಿ ಹಾಕಲ್ಲ. ಬಿರಿಯಾನಿ ಹಾಕಲ್ಲ. ಹಾಕ್ತಾರೆ ಎಲ್ಲ ಕಮೆಂಟ್ ಮಾಡಿರಿ, ನಂಗೆ ಗೊತ್ತಿಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ನಾನು ಒಮ್ಮೆ ಹಾಕಿಲ್ಲ. ಈಗ ತರಕಾರಿ ಸರಿ. ಇದೆರಡು ಸ್ಪೈಸ್. ಸ್ನೇಹಿತರೆ ಈಗ ನೋಡ್ರಿ ನಾವು ಎಗ್ ಅಂತೀನಿ ನೋಡ್ರಿ, ವೆಜ್ ಬಿರಿಯಾನಿ ಮಾಡಾಕತ್ತೀನಿ. ಎಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ದೆ, ಪಲಾವ್ ಎಲೆ ಅದೆಲ್ಲ ಹಾಕ್ತಿಲ್ಲ ರೀ ಮಾಮೂಲಿ. ಅದಿಷ್ಟು ಹಾಕಿ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡತ್ತೀನಿ ರೀ, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಬಾಡಿಸ್ಕೊಂಡು ಆಮೇಲೆ ಹೆಚ್ಚಿರೋಂಥ ಎಲ್ಲ ತರಕಾರಿನೂ ಏನಂದ್ರೆ ಬೀನ್ಸು, ಕ್ಯಾರೆಟು, ಟೊಮೆಟೊ, ಆಲೂಗಡ್ಡೆ ಅದಿಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇನ್ನೊಂಚೂರು ಉಪ್ಪು ಹಾಕಿ ತರಕಾರಿ ಎಲ್ಲ ಮೆತ್ತಗಾಗೋವರೆಗೂ ಈ ಥರ ಬೇಯಿಸ್ಕೊತೀನಿ ರೀ, ಫ್ರೈ ಮಾಡ್ಕೊತೀನಿ. ಈಗ ಮಸಾಲೆ ಆಲ್ರೆಡಿ ನಾ ಇಲ್ಲಿ ಮೊಸರಿನಾಗ ರೆಡಿ ಹಾಕಿನಲ್ರಿ. ಧನಿಯಾ ಪುಡಿ, ಗರಂ ಮಸಾಲೆ ಅದೆಲ್ಲನೂ, ಉಪ್ಪು ಖಾರ ಎಲ್ಲ ಅಲ್ಲೇ ಹಾಕಿಟ್ಟಿನಿ ಮೊಸರೊಳಗೆ. ಇದು ಮೆತ್ತಗಾದ್ಮೇಲೆ ಅದನ್ನು ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ಆಗಿರ್ತೈತಿ, ಬಟ್ ರುಚಿ ಮಾತ್ರ ಭಾರಿ ಮಸ್ತಾಗಿರ್ತೈತಿ ವೆಜ್ ಬಿರಿಯಾನಿ. ನಾನು ಅಂದ್ಕೊಂಡಿದ್ದಿಲ್ಲ ಇವತ್ತು ಬಿರಿಯಾನಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ. ಯಶ್ಮಣ್ರು ಬಾಸ್ಮತಿ ರೈಸ್ ತಂದಿರೋದ್ರಿಂದ ಬಿರಿಯಾನಿ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಾಂದ್ರೆ ನಾವು ಆಲ್ಮೋಸ್ಟ್ ಪುಳಿಯೋಗರೆ ಅಥವಾ ಪಲಾವ್ ಇಲ್ಲ ಚಿತ್ರಾನ್ನ ಮಾಡ್ಕೊಂಡಿರ್ತೀನಿ. ಈಗ ನೋಡ್ರಿ ನಾನು ಬಿರಿಯಾನಿ ಮಾಡಿದ್ದಾಯ್ತು. ಈ ಕಡೆ ಯಜಮಾನ್ರು ರಾತ್ರಿ ಊಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತೇಳಿ ಮಾಡಿರೋದು ನಾವು ಇದು 2 ಅಡುಗೆನ. ಈಗ ಅವರು ಹೀರೆಕಾಯಿ ಪಲ್ಯ ಮಾಡಾಕತ್ತಿದ್ರು, ನಾ ಇಲ್ಲಿ ವೆಜ್ ಬಿರಿಯಾನಿ ಕುದಿ ಬಿಡಾಕತ್ತೈತಿ. ಈಗ 2 ಸೀಟಿ ಆಯ್ತು, ರೆಡಿನ ಆಗೈತೆ ಆಲ್ರೆಡಿ. ಸೂಪರಾಗಿ ಬಂದಿತ್ತು. ಪಲ್ಯನ ಆಯಿತು, ಹೀರೆಕಾಯಿ ಪಲ್ಯ ಅವರೇ ಮಾಡಿದರು. ಈಗ ಮಧ್ಯಾಹ್ನದ ಊಟ ಮಾಡಾಕತ್ತೀವಿ ನಾವು. ಊಟ ಮಾಡಿಕೊಂಡು ರಾತ್ರಿದು ಕಟ್ಕೊಂಡು ಹೋದ್ರೆ ಆಯ್ತು ಅಂತೇಳಿ, 2 ಹೊತ್ತಿನ ಊಟ ಇಲ್ಲೇ ಆಗ್ಬಿಡ್ತೈತೆ ಅಂತೇಳಿ ನಾವು ಪ್ಲ್ಯಾನ್ ಮಾಡಿ ಆ ಥರ ಅಡುಗೆ ಮಾಡಿದ್ದು. ಜಾಸ್ತಿ ಕ್ವಾಂಟಿಟಿ ಒಳಗೆ ಈಗ ಎಲ್ಲರೂ ಊಟ ಮಾಡಾಕತ್ತೀವಿ. ರಾಯ್ತ ಮಾಡಿದ್ವಿ, ಅದರಲ್ಲಿ ತೊಗೊಂಡು ಹೋಗೋ ಟ್ರೈನ್ ಒಳಗೆ ಮೊಸರು ಅಷ್ಟೇ ಒಯ್ತೀನಿ ರೀ, ರಾಯ್ತ ಏನು ಮಾಡ್ಕೊಂಡು ಹೋಗೋಲ್ಲ. ಹಾಂ ಪಲ್ಯ ಚಲೋ ಆಗೈತೆ ನಂಗೆ. ಬಟ್ ಒಣಗಿದ್ವಾ? ಕುಣಿ ಆತಿಲ್ಲ. ಕರೆಕ್ಟ್ 60 ತಾಸು ಆದ್ರಿ ನಮ್ಮ ಮೇಡಮ್ ರೆಡಿ ಹಾಕತ್ತೆ. 3 ಡ್ರೆಸ್ ಚೇಂಜ್ ಮಾಡಿದ್ರಿ. ಇದು ಹಾಕೋಲ್ಲ, ಇದು ಬೇಡ, ಇದನ್ನು ಹಾಕೋಲ್ಲ, ಅದು ಬೇಡ.
ಹಾಂ ಆತನಿಲ್ಲ ನೀವು ಈಗ ಟೈಮ್ ನೋಡಿ ಕರೆಕ್ಟ್ 3:30 ಆಗೈತಿ. ನಾವು ಕರೆಕ್ಟ್ 4 ಗಂಟೆ ಸ್ಟೇಷನ್ ಆಗಿರ್ಬೇಕು. ಇದು 3 ಜೊತೆಗೆ ಇವನ್ ತೊಗೊಂಡಿನ್ರಿ ಅಲ್ಲಿ ಎಷ್ಟೆಷ್ಟು ಇಟ್ಕೊಂತೀನಿ ನಂಗೆ ಗೊತ್ತಿಲ್ಲ. ಅವ್ರು ತಯಾರಾಯ್ತು ಬಾರಿ ಜೋರಾಗಿ ಇಲ್ಲ ಪುಷ್ಪ ಅದ ನೋಡಿ. ಹಾಂ ಗೊತ್ತನ ಅಲ್ಲಿ ಬುಗುಡಿ ತಗೊಂಡ್ಲ ಮಮ್ಮಿ ಆನ್ಲೈನ್ ಅಂತ ಬುಗುಡಿ ಮಾಡ್ಲಾತು ಅಂತ ಜೊತೆಗೆ ನೋಡು ಎಷ್ಟು ಹಾಳು ಮಾಡ್ತಾರೆ ಮಮ್ಮಿ. ಬರೀ ರೊಕ್ಕ ವೇಸ್ಟ್ ಮಾಡ್ತಾ ಅಲ್ಲ ಮಮ್ಮಿ. ಇಬ್ರು ಮುಟ್ಟು ಕಂಪ್ಲೀಟ್ ನೋಡ್ರಿ ಮಕ್ಕಳು ಫಸ್ಟ್ ಅಂದಿತ್ತ ಬುಗುಡಿನ ಆಮೇಲೆ ಮತ್ತೆ ತರ್ಸ್ಕೊಂಡ ನೋಡ್ರಿ ಕಂಪ್ಲೇಂಟ್ ನೋಡ್ರಿ ಇವ್ರು ಮಮ್ಮಿ ಅಷ್ಟು ಬಾ ಇಲ್ಲಿ ಪೊಲೀಸ್ ಆಯ್ತಲ್ಲ ಅವತ್ತೇ ತೋತಂಬಿಡ್ತೀನಿ ಕರ್ಕೊಂಡು ಹೋಗ್ತೀನಿ ಬಾ ರೊಕ್ಕ ವೇಸ್ಟ್ ಮಾಡ್ತಾರೆ ಅಂತ. ಬಾ ఏ పుష్ప ఇక్కడ వాళ్ళే పుష్ప తగ్గదే లేదా ಅದನ್ನ ಹಾಕೊಂಬರ್ತೀನಿ ಈಗ ಅವನ್ನ ಬಂತರಿ ನೋಡ್ರಿ ಚಂದ ಆಯ್ತಾ ಇಲ್ಲ ಹೇಳಿ ಸರ್ಕಸ್ ಮಂದಕ್ಕೆ ಸರ್ಕಸ್ನಾಗ ಇರ್ತಾರಲ್ಲ ಸರ್ಕಸ್ ಹುಡುಗಿ ಬಂದೈತೆ ನೋಡ್ರಿ. ನಮ್ದೇನು ಜಾಸ್ತಿ ಅಲ್ರಿ ಏನು ಅಲ್ಲ ಅವರು ಇಷ್ಟ ಅವರು ಬಟ್ ಅವ್ರು ಕ್ವಶನ್ ಇದ್ರೆ ಸಾಕು ನಾವು ಪತ್ಲ ರಗಡು ಸೀರೆ ಮನೆ ತುಂಬ ಒಟ್ಟಿ ಅಲ್ಲ ಹ್ಞೂ ಚೆನ್ನಾಗೈತೆ. ಒಮ್ಮೆ ಆ ಟ್ರಿಪ್ ತೊಗೊಂಡಾಗಿಂದನೂ ಅಲ್ಲಿ ಒಂದ್ಸಲ ಹಾಕೊಂಡಿದ್ದು ಹೊಳೆ ಹಾಕೊಂಡೇ ಇಲ್ರಿ ಅದನ್ನ 1.5 ಸತಿ ಇವತ್ತು ಹಾಕೊಂಡಿನಿ. ಮೊಕ್ಕ ಎಣ್ಣೆ ಕೊಟ್ರೆ ಹಚ್ಕೊಂಡ್ಬಿಡ್ತೀನಿ ಫೋನ್ ಕೊಡ್ರಿ. ಪುಷ್ಪ ಹೀರೋಯಿನಿ ಹೀರೋಯಿನ್ ಮಕ್ಕ. ನೀವು ಮಗಕ್ಕೆ ಏನು ಹಚ್ತೀರಾ? ನಾವು ಫೋನ್ಸ್ ಕೊಡ್ರೆ ಒಂದು ಹಚ್ತೀವಿ. ಒಂದೊಂದ್ಸರಿ ಆಟೋ ಹಚ್ಕೊಳಲ್ಲ ಹುಡುಗರು. ಇವ್ರಿಬ್ರು ಸೇಮ್ ಹಾಕೊಂತಾರೆ ಪ್ಯಾಟರ್ನ್ ಸೇಮ್ ಪ್ಯಾಟರ್ನ್ ಸೇಮ್ ಕಲರ್ ಚೇಂಜ್ ಅಷ್ಟೇ. ಸರಿ ಆದ್ರೆ ಮಮ್ಮಿ ಇದೆ ನೋಡಿ ನೀನು ತೋರ್ಸಾಗ್ತಿದ್ದೆ ಹೀರೋಯಿನ್ ತೋರಿಸ್ತೀನಿ ಸರ್ಲೇ. ಹಾಂ ಆಯ್ತಾ ಏನೇನು ಇವತ್ತು ಸುಣ್ಣ ಕಾಣತ್ತ ನೋಡಿ. ಹೇಳ್ತಾರೆ ನೋಡಿದವ್ರು ಅಲ್ಲಿ ಹೇಳ್ತಾರೆ. ಮಕ್ಕಳು ಭಾರಿ ಮಜಾಕ್ ಮಾಡಕತ್ತಾರ ರೀ. ಹಚ್ಕೊಬೇಡ್ರಿ ಗುಳಿ ಬೀಳತ್ತೆ ಬಟ್ ಹಾಳಾಗೈತೆ ಸಾಕು. ಹಿಮಾಲಯ ಬಿಡ್ರಿ ಹಚ್ಚೀನಿ ಅಷ್ಟ ಒಂದು 2ನೇ ವರ್ಷ ಕಾಲ ಇಲ್ಲ ಕ್ರೀಮ್ ಹಚ್ಚಿಲ್ಲ. ಅವು ನಾ ಹೆಂಗದೀನಿ ಹಂಗೆ ಅವಕ್ಕೂ ಮಾಡಿಬಿಟ್ಟೇನಿ. ಜಾಸ್ತಿ ಏನು ಮಾಡಲ್ಲ. ಆಯ್ತು ಬರ್ರಿ ರೆಡಿ ಆಯ್ತಾ. 4 ಲಗೇಜ್ ಆಗ್ಯಾವ ಅಲ್ಲೊಂದು ಇಲ್ಲಿ 3 ಅದ. ಮನೆ ತುಂಬ ಬಟ್ಟೆ ಆಗ್ಯಾವ. ಬಂದ ಮೇಲೆ ಈಗ ಒಯ್ದು ಬಟ್ಟೆ ಹೋಗಿದ್ದು ಈ ಬಟ್ಟೆ ಎತ್ತಿಡ್ಬೇಕು. ಅಪ್ಪ ಬಂದ ಮೇಲೆ ಕೆಲಸ ನಂದು ಟ್ರಿಪ್ ಮಾಡೋ ಸಂತಲ್ಲಿ ಇನ್ನು ರೆಡಿ ಆಗ್ಯಾರ ಮಕ್ಕಳು ಎಲ್ಲ ತಯಾರಾಗಿ ನಿಂತಾರೆ. ನಮ್ಮ ಮೇಡಮ್ ಒಂದು ಈಗ ಫೈನಲ್ ಲುಕ್. ಹೂ ಸ್ವಲ್ಪ ಅದ ಇನ್ನೊಂದು ಆಗ್ಬೇಕಿತ್ತೇನ ಅಂಗಡಿಗೆ ಅಂತ 10 ರೂಪಾಯಿ ಕೊಟ್ಟಿರ್ತಾವೆ. 10 ರೂಪಾಯಿ ನೋಡಿಸಿದ್ ಬಾವು. ನಾ ಈ ಕಡೆ ಟಿಫಿನ್ ಬಂದಾಗ ಕೊಟ್ಟೋಗೇನಿಲ್ಲ ನಾನು ಜಾಸ್ತಿ ತಗೋತಿದ್ದೇನೆ ಅವತ್ತು. ಚಂದ ಆಯ್ತು ನೋಡಿ ತಿರುಗು. ಹೇಳ ರೆಡಿನಾ? ಇದು ಇವ್ರು ಹಾಕೋತಾರಲ್ಲ ಗೋರ್ಮಾಟಿ ಆ ಥರ ಡ್ರೆಸ್ ಐತೆ. ಲಂಬಾಣಿ ಡ್ರೆಸ್ ಥರ ಐತಿ. ಚಂದ ಐತಿ. ಅವ್ರ ಮಂದಾಗ ಬಿಟ್ಟರೆ ಗುರ್ತು ಹಿಡಿತಾರ. ಸೇಮ್ ಹಂಗೆ ಯಾವ ಡ್ರೆಸ್ ಭಾರಿ ಅವು. ಒಮ್ಮೆ ಹಾಕ್ಸ್ಬೇಕು ನಿಂಗೆ ಡ್ರೆಸ್. ಭಾಳ ಹೆವಿ ಇರ್ತಾವೆ ವಜ್ಜಿರ್ತಾವಂತವು. ಆಟೊಂದು ಕೇಳ್ಬೇಕು. ಆಟೊಂದು ಇಡಂಗೆ ಮಧ್ಯಾಹ್ನ ಫೋನ್ ಹಚ್ಬೇಕಾದ್ರೆ
ಸ್ಟೇಷನ್ಗೆ ಬಂದ್ವಿ ರೀ. ರಿಸರ್ವೇಷನ್ ಸ್ಲೀಪರ್ ಕೋಚ್ ರಿಸರ್ವೇಷನ್ ತೊಗೊಂಡೈತಿ. ಎಕ್ಸ್ಪ್ರೆಸ್ ಗಾಡಿ ಎಷ್ಟಕ್ಕಿರೋದು? ಎಕ್ಸ್ಪ್ರೆಸ್ ಸ್ಪೆಷಲ್ ಸರಿಯಾಗಿ ಬರಲಿದೆ. ಅದು 16 ಗಂಟೆ 58 ನಿಮಿಷಕ್ಕೆ ಪ್ಲಾಟ್ಫಾರ್ಮ್ ನಂಬರ್ 3 ಬರ್ರಿ. ಪ್ಲಾಟ್ಫಾರ್ಮ್ 3 ಆಗೈತೆ ಅಂತ ರೀ. ಹೊಸ ಟ್ರೈನ್ ಏನು ತಾನು ಟ್ರೈನ್ ನೀವು ತೊಗೊಂಡಿರಿ? ಎಷ್ಟಕ್ಕೆ ತೊಗೊಂಡಿರಿ? 13 ಕೋಟಿಗೆ ಮೊನ್ನೆ ಟ್ರೈನ್ ತೊಗೊಂಡಂತೆ ನಮ್ಮ ತನು ಹೊಸದು ಮೊನ್ನೆ. ಇದು ಏನು ರೀ ಸೀಟ್ ಸಣ್ಣ ಮಾಡಿ ತೊಗೊಂಡ್ಬಿಟ್ರಿ ನೀವು? ಸೀಟ್ ದೊಡ್ಡ ಮಾಡ್ಸಕ್ಕೆ ಬರೋಂಗಿಲ್ಲ. ಅವು ದೊಡ್ಡ ಹಾಕೇನ್ರಿ ಲೇ 420 ಹೊಸ ಟ್ರೈನ್ ಅಲ್ಲ ಒಂದ ಕಡೆ ಸಿಕ್ಕೋರು 1 2 3. ಈಗ 5ಕ್ಕೆ ಹತ್ತು ರೀ. ಬೆಳಗ್ಗೆ 10 ಗಂಟೆಗೆ ಇಳಿಬೇಕು ರೀ. 10ಕ್ಕೆ 10 ಗಂಟೆ 16 ಅವರ್ ಜರ್ನಿ. ಆದರೆ 19 ತಾಸು ಆಗುತ್ತೆ. ಮುಂಜಾನೆ ಇಲ್ಲೇ ಎದ್ದು ಇಲ್ಲೇ ನಾಷ್ಟ ಮಾಡೋದಾಗತ್ತೆ ನೋಡಿ. ತಿರುಪತಿಗಿಂತ ದೂರ ಆಗ್ತದೆ, ಜಾಸ್ತಿ ದೂರ ಆಗ್ತದೆ. ಇಡೀ ಕರ್ನಾಟಕ ಸುತ್ತ ಹೋಗ್ಬೇಕಲ್ಲ ನಾವೀಗ. ಬಾಲ್ಗೋಡಿನ ಹಿಡ್ಕೊಂಡು ಎಷ್ಟು ಡಿಸ್ಟಿಕ್ ನೋಡಿದೆ ಇಲ್ಲೇ ಕೌಂಟ್ ಮಾಡ. ಗದಗ ಆದಮೇಲೆ ಹುಬ್ಬಳ್ಳಿ ಹೋಗ್ತೈತಿ. ಹುಬ್ಬಳ್ಳಿ ಟು ಹಾವೇರಿ, ರಾಣೆಬೆನ್ನೂರು, ದಾವಣಗೆರೆ, ಹರಿಹರ, ಹಾಸನ, ಸಕಲೇಶ್ಪುರ, ಚಿಕ್ಕಜಾಜೂರು, ಚಿಕ್ಕಮಂಗ್ಳೂರು. ಮಂಗಳೂರು ಚಿಕ್ಕಜಾಜೂರು ಅಂತಂದು ಬರ್ತೈತೆ. ಹಿಂಗೈತೆ ನೋಡಿ. ಈಗ ನೋಡ್ರಿ ಗದಗ ಬಂದಿದ್ದೀವಿ ಟ್ರೈನ್. ಗದಗ ಇಲ್ಲೇ ಹೇಳ್ರಿ ಹೆಂಗೆ ಹತ್ತಿದ್ರಿ ನೀವು? ಆಗಲ್ಲ ಏನು ಹೇಳಿದ್ರಿ? ಈಗ ಹೇಳ್ರಿ ಡೈಲಾಗ. ಹಾಂ 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 ಅಲ್ಲ ಏನೋ ಮಾಡತ್ತೀನಿ ಅಂದ್ರೆ ಆಗಲೇ ತನು 10 ಕಲ್ತಾನ್ರಿ. ಇಷ್ಟು ದಿವಸ 10ಕ್ಕೆ ಬರ್ತಿದ್ದಿಲ್ಲ ಅವಂಗ. ಹೆಂಗೆ ಕಲ್ಕೊಂಡ್ಪಾ ತನು? ಹೆಂಗೆ ಕಲ್ಕೊಂಡು ನೋಡ್ರಿ ಕಷ್ಟಪಟ್ಟು ನಾನು ನಿಂತು ರೊಟ್ಟಿ ಮಾಡಿದ್ಲಲ್ಲ ಬೆಳಗ್ಗೆ ಬಿಸಿಲಾಗ ನೆಳ್ಳಾಗ ಅಂದ ಬಿಸಿಲಿನದೆ ನೆಳದನದ ರೊಟ್ಟಿ ಮಾಡ್ಕೊಂಬಂದಾಗ ಈಗ ಊಟ ಹೊಡ್ಯಾಕತ್ತೀವಿ ರೀ. ಆಲ್ಮೋಸ್ಟ್ ಫುಲ್ಲು ಇಲ್ಲಿ ಬ್ಯಾಚುಲರ್ಸ್ ಹುಡುಗರು ಅದಾರೆ ನಮ್ಮ ಸುತ್ತಮುತ್ತ. ಈ ಕಡೆ ಸೈಡ್ ಅದಾರ ರೀ ಲೇಡೀಸ್. ಈ ಕಡೆ ಇದರಿಂದ ಅದಾರ ಸ್ವಲ್ಪ ಹೆಣ್ಮಕ್ಳು ಅದಾರ. ನಮ್ಗೆ ಈ ಕಡೆ ಅಷ್ಟೇ ಇಲ್ಲ, 4 ಸೀಟ್ ಅಷ್ಟೇ ಇಲ್ಲ. ತಿನ್ರಿ ಅದು ಒಂದು ರೊಟ್ಟಿ ತಿನ್ರಿ, ಆಮೇಲೆ ಪಲಾವ್ ಉಣ್ಣಾಕತ್ರಿ. ಒಂದು ಬರ್ತಾನೆ ಬೇಗ ಉಣ್ಬೇಕು. ಗದಗ ದಾಟೈತ್ರಿ. ಈಗ ಅಣ್ಣಿಗಿರಿ ಸೇಮ್ ಬಂದೈತಿ. ಇದು ಎಲ್ಲ ಕಡೆ ಸ್ಟಾಪ್ ಐತ್ರಿ, ಗೊತ್ತಿರಲಿಲ್ಲ ನನಗೆ. ಅಣ್ಣಿಗಿರಿ, ಹೊಳೆಹಲ್ಲೂರು. ಹಾಂ ಹೌದು ತಂದ ಇಟ್ಕೊಂಡ್ಬಂದಿವ್ರಿ ಈ ಸಲ. ಒಟ್ಟು ವಜ್ಜೆ ಮಾಡ್ಕೊಂಡಿಲ್ಲ, ಆದರೆ ಬ್ಯಾಡ ಅಂದ್ರೆ 2 ಇಟ್ಕೊಂಬಂದು ಅಷ್ಟು. ಇಲ್ಲಿ ಪಲಾವ್ ನಮ್ಮ ಮೊಸರು ಬಿಡ. ಅದೇನಾಗೈತ್ಲೆ ಈಗ 4 ತಾಸು ಆತ. ಹಾಂ ನೀನು ನವೇ ಕುಂತರ್ಲಿ ಒಂದು ಬೇಡ ಬೇಡ ಊಟ ಮಾಡಿಸ್ತೀನಿ. ಏನಾಗ
ಪಲ್ಯ ಊಟ ಆಗ್ತೈತಿ ರೀ. ಎಲ್ಲ ಬಾಂಡೆ ತೊಗೊಂಬಂದು ಬುತ್ತಿ ಕಟ್ಟಿಲ್ರಿ ಹೊಳ್ಳಿ. ಊಟ ಆಯ್ತಾ ಸೊಕರ? ಹಾಂ, ಸಿಸ್ಟಮೆಟಿಕ್ ಆಯ್ತು, ಏನು ತೊಂದರೆ ಇಲ್ಲ, ಆರಾಮ್. ಯಾವ್ದು ಕಿರಿಕಿರಿ ಇಲ್ಲ. ಹೊಟ್ಟೆ ತುಂಬ್ತಾ 8:30 ಆಯ್ತು ನೋಡ್ರಿ. ಜನ ಆದೈತಿ ಕರೆಕ್ಟ್ 8:30 ಊಟ. 7:40 ಸ್ಟಾರ್ಟ್ ಮಾಡಿದ್ವಿ. 1 ತಾಸು ಒಂದು ಊಟ 40 ನಿಮಿಷ ಸಿಸ್ಟಮೆಟಿಕ್ ಕಾಮ್ ಚಕ್ಕೊತ್ಕೊಂಡು. ರೋಟಿ ಒಂದು ಕಡಾಕಿದ್ವಲ್ಲವ ಊಟ ಮಾಡಿದ್ವಿ. ಹುಡುಗರು ಇಲ್ಲೇ ಚಲೋ ಸಿಕ್ಕಾರ, ಎಲ್ಲ ಸ್ಟೂಡೆಂಟ್ ಎಲ್ಲದಾರ, ಎಲ್ಲ ಹೊಂಟಾರ ಮಂಗಳೂರಿಗೆ. ಹಂಗಾಗಿ ಒಂದು ಸೀಟ್ ಮೇಲೆ ಇತ್ತಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಕಡೆ ತೊಗೊಂಡ್ವಿ ನಾವು. ಕೆಳಗೆ 3 ಸೀಟ್. ಇಲ್ಲಿ ಮಕ್ಕಮಣ್ಣಿ ಮೊನ್ನೆ ಮ್ಯಾಲೆ ಮಕ್ಕೋತಾನೆ ಇಲ್ಲೇ ಇರ್ತೀನಿ ಹಂಗೆ. ನೋಡ್ರಿ ಮಸ್ತ್ ಮಕ್ಕೋರಿ. ನಾನು ಲೇಟಾಗಿ ಮಕ್ಕೋತೀನಿ. ಓಕೆ, ಬೆಳ್ತಾನೆ ಐತಿ. ಇನ್ನು ಈಗಿನ ಎಷ್ಟು ಮನ್ವಿತ 5ರಿಂದ ಈಗ 4 ತಾಸು ಕಳೆದಿವಿ ನಾವು. ಇನ್ನೂ 10 ತಾಸು ಕಳಿಬೇಕು. ಹುಬ್ಳಿ ಹತ್ರ ಹುಬ್ಳಿ ಐತ್ರಿ. ಈಗ ಹುಬ್ಳಿ ಬಂದ್ರಿ, ಹುಬ್ಳಿ ಸ್ಟಾಪ್. ಹಂಗೈತೆ. ರಾತ್ರಿ ಹೋಗಿದ್ದು ಗೊತ್ತಾಗಿಲ್ಲ. ಮಕ್ಕೊಂಡೆ ಆದರೆ ಬೆಳಗ್ಗೆ ಬಂದ್ಬಿಟ್ಟದು. ಒಂದು ರಾತ್ರಿ ಮಕ್ಕೊಂಡೆ. ಈ ತಿರುಪತಿ ಹೋಗಿದ್ರೆ ಜಾಸ್ತಿ ದೂರ ಆಗ್ತೈತೆ. ತಿರುಪತಿನ 11 ಅವರ್ ಜರ್ನಿ, ಇದು 15 ಅವರ್ ಜರ್ನಿ ಆಗ್ತಿ. ಈಗ ಹಾಂ, ರಾತ್ರಿ 8 ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಹೋಗಿ, ಬೆಳಗ್ಗೆ 6 ಹೋಗಿ. ಈಗ ನೋಡ್ರಿ ನಾವು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟೈಮ್ ಆಗೈತಿ ಕರೆಕ್ಟಾಗಿ 9 ಗಂಟೆ. ಸಾರಿ ರೀ, ಕರೆಕ್ಟ್ 8:38 ಆಗೈತೆ ರೀ. ಅಂಡರ್ಗ್ರೌಂಡ್ ಇದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಊಟಕ್ಕೆ ನಿಲ್ಸ್ಯಾರು ಒಂದು ಅರ್ಧ ತಾಸು. ಮನೆಗೆಲ್ಲ ಎಲ್ಲ ಬಿಜಾಪುರ ಹುಡುಗರು ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಐತಂತ ಮಂಗಳೂರು ಹೊಂಟಾರ್ರಿ. ಆ ಕಡೆ ಸಿಕ್ಕಿದ್ರು. ಹಾಗಾಗಿ ನಮಗೂ ಒಳ್ಳೆ ನಮ್ಮ ತನು ನೋಡ್ರಿ, ತನು ಮಾಡಾಕತ್ತಾನು. ಹಾಂ ಹೇಳ್ರಿಪ್ಪ. ಹಾಂ, ಊಟ ಇಲ್ಲೇ ತೊಗೊಂಡು ಸ್ವಲ್ಪ ತೆಗಿ. ಅಂಡ ಬಿರಿಯಾನಿ, ಚಿಕನ್ ಬಿರಿಯಾನಿ. ಇಲ್ಲೇ ರೈಸ್ ತೊಗೊಂಡು ಊಟ ಮಾಡೋರು ಇಲ್ಲೇ ಸೈಡ್ ಕೂತ್ಕೊಂಡು ಊಟ ಮಾಡಕತ್ತಾರು. ಇಲ್ಲೇ 20 ನಿಮಿಷ ಆಯ್ತು ಟ್ರೈನ್ ಎತ್ಕೊಂಡು. ಇಲ್ಲೇ ಇನ್ನು ಎಲ್ಲರ ನೋಡ್ರಿ 2 ಲೀಟ್ರ್ ಬಾಟ್ಲಿ ಕೊಡೋಂಗಿಲ್ಲ ಅವ್ರಿಗೆ, ಲಾಸ್ ಆಗುತ್ತಂತ. 1 ಲೀಟ್ರ್ ಬಾಟ್ಲಿ ಒಳಗೆ ಲಾಭ ಐತಿ. ಎಲ್ಲಾದ್ರೂ 1 ಲೀಟ್ರ್ ಬಾಟ್ಲಿನ ಸಿಗ್ತಾವೆ, ಮತ್ತು 1/2 ಲೀಟ್ರ್ ಬಾಟ್ಲಿನ ಸಿಗೋಂಗಿಲ್ಲ. ಫುಡ್ ಟ್ರ್ಯಾಕ್ ರೀ ಹುಬ್ಳಿ ಮ್ಯಾಲದೀವಿ. ರೋಡ್ ಇಲ್ಲಿ ಕೆಳಗಡೆ ಅದ ನೋಡ್ರಿ. ನಮ್ಮದು ಟ್ರೈನ್ ಇಲ್ಲಿ ನಿಂತದ್ದು. ವಾಟರ್ ಬಾಟಲ್ ತೊಗೊಳಕ್ಕೆ ಬಂದು, ಇದು ವಾಟರ್ ಬಾಟಲ್ ನಮ್ದು ಈಗ 5ನೇದು ರೀ. 5 ಲೀಟ್ರ್ ನೀರು ಹೋಗ್ತು. ಈಗ ಜಳ ಒಂದು ಐತಲ್ಲ ರೀ ಭಾಳ, ಹಾಗಾಗಿ ಇದು ಅಂಡರ್ಗ್ರೌಂಡ್ ಹಾಕಿ ಆ ಕಡೆ ಹೊರಗೆ ಹೋಗೋದ್ರಿ ಔಟ್ ಸೈಡ್ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಇದ್ರೊಳಗೆ ಸೂಚಿದಂಗೆ ಮಳೆ ತಂಗೈತಿ. ನೀರು ಬಿಟ್ಟ ಪೂರ್ತಿ ಇದು ಚೆಲ್ಲಿ ಬಿಡುತ್ತೆ, ಲೀಕ್ ಆಗಿಬಿಡುತ್ತೆ. ಮತ್ತು ರಗಡ್ ಬಾಟ್ಲಿ ಈಗ 5ನೇ ಬಾಟ್ಲಿ ಇದೆ ನಮ್ದು. ಖಾಲಿ ಮಾಡಿ ಮತ್ತೊಂದು ಪಟ್ಟಿ ಮಾಡಿ ಹಾಕಿಬಿಡುತ್ತೆ. ಏನಂತಂದ್ರೆ ಇದಕ್ಕೆ ನೀರಿನ ಬಾಟ್ಲಿ ರೀ ಯೂಸ್ ಮಾಡಬಾರ್ದು ಅಂತಂದ್ರೆ ಹಿಂಗೆ ಮಾಡಿ ಹಿಂಗೆ ಹೋಗಿದ್ರೆ ಯೂಸ್ ಆಗಲ್ಲ. ಫ್ಯಾಕ್ಟ್ರಿಗೆ ಹೋಗ್ಬೇಕು. ಹೋಗಿಲ್ಲ ಮತ್ತೆ ತಗೊಂಡು ಮತ್ತೆ ರೀ ಏನಂತ ಹೊಸದಾಗಿ ಮತ್ತೆ ಫ್ಯಾಕ್ಟ್ರಿಗೆ ಹೋಗ್ಬಾರ್ದೈತೆ. ಹಂಗೆ ಬಾಯಿದ್ರೆ ಮತ್ತೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ತೊಗೊಂಡು ಅದು ಅಂಥ ಬಟ್ಲಿನ ಒಯ್ದು ಬೇರೆ ನೀರು ತುಂಬ್ಕೊಂಬಂದು ಮಾರಾರು. ಹುಬ್ಳಿ ಬಸ್ ಸ್ಟ್ಯಾಂಡ್ ಅಂತೀವಿ ನಾವು. ಹುಬ್ಳಿ ಸ್ಟೇಷನ್ ರೀ ಇದು. ಒಂದು 20 ನಿಮಿಷ ಸ್ಟಾಪ್ ಆಗೈತಿ. ಒಂದು ತೋರ್ಸ್ಕೊಂಡು ಬನ್ನಿ, ಒಂದು ಲುಕ್ ಒಂದು ಪೇಕ್ ತೊಗೊಂಡ್ಯಾ? ನಾನು ಇಳಿದ ಹೋಗಿಲ್ರಿ ನಾನು ಹಾಕಿದೆ ಕಿಲ್ಲೆ ಕೂತಿ ಅದು ಆಗಿಬಿಡ್ರಿ ಅದಾಗಿ
हाँ खाना बुलाया वेज पुलाव हाँ खाना बुलाया बिरयानी चिकन बिरयानी वेज पुलाव हाँ खाना बुलाया चिकन बिरयानी वेज पुलाव ಇರು ಮನು ಬರ ಸ್ಟೇಷನ್ ರೀ ಹುಬ್ಳಿ ಸ್ಟೇಷನ್ ನಿನ್ನ ಹಾಂ ಅಯ್ಯಸ ಬಾಬಾ ಬರ ನಾ ಹತ್ತಿ ನೋಡು ಕರೆಕ್ಟ್ ಇದ್ನ್ಯಾ ಚೆನ್ನಾಗಿದ್ದೀನಿ ಸುಳ್ಳ ಅದ್ರಲ್ಲಿ ಬಿಡ್ಬೇಕು ಹಾರನ ಅದು ಬಿಡೋ ಹೊತ್ತು ನಮ್ದು ಅಲ್ಲಿ ಬೇರೆ ಟ್ರೈನ್ ಇರಬೇಕದು ಅಂಡ ಬಿರಿಯಾನಿ ಗರಂ ಚಾಯ್ ಟೀ ಕಾಫಿ ತನುಮನು ಬಾಲೆ ಖುಷಿ ಅವನಿಗೆ ನೋಡ್ರಿ ಆರಾಮ ಚಂಡ ಮ್ಯಾಕೈತಿ ಈಗ ಮಿಡಲ್ ಸೀಟ್ನವರು ಬಂದ್ರೆ ಎಲ್ಲರೂ ಮಕ್ಕೊಳಕ್ಕೆ ಸೀಟ್ ಬಿಟ್ರೆ ಟಪ್ಕೊಂಡು ಕುಂದ್ರಬೇಕಾಗ್ಯದ ಆಯ್ತು ಎಲ್ಲ ಮಕ್ಕೋತಾರೆ ಟೈಮ್ 9 ಗಂಟೆ ಆದ್ರೆ ಎಲ್ಲ ಊಟನೂ ಮಾಡಿದ್ರು ಎಲ್ಲರೂ ಬಂದು ಹುಬ್ಳಿಗೆ ಊಟ ಮಾಡಿದ್ರೆ ನಾವು ಹುಬ್ಳಿ ಬರೋದಾಗ ಊಟ ಮಾಡ್ತೀವಿ ಯಾಕಂದ್ರೆ ನಾವು ಸಣ್ಣ ಹುಡುಗರದಲ್ರಿ ಪಾರಗಳು ಇದು ಗುರುರ್ ಭಾಷೆ ಅದು ಪಾರ್ಗಳದಲ್ರಿ ಜಲ್ದಿನ ಊಟ ಮಾಡಿಬಿಟ್ಟಿವಿ ಈ ಊಟ ಮಾಡಿ ಮಕ್ಕೋತಾರೆ. ಸ್ನೇಹಿತರೆ ಇಲ್ಲಿವರೆಗೆ ನಮ್ಮ ಜರ್ನಿ ಈ ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ಇಲ್ಲಿಂದ ನೆಕ್ಸ್ಟ್ ಮುಂದೆ ಏನಾಯಿತು ಎಲ್ಲಿಗೆ ಹೋದ್ವಿ ಅದೆಲ್ಲನೂ ನಾಳೆ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ. ಆಮೇಲೆ ನಿಮ್ಮ ಈ ಲಾಗ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.